ಕ್ಷೇತ್ರದ ಮತದಾರರ ಭಾವನೆಗಳಿಗೆ ತಲೆಬಾಗುತ್ತೇನೆ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್. ಹೌದು, ವಿಧಾನಸಭೆ, ಲೋಕಸಭೆ, ಸ್ಥಳೀಯ ಚುನಾವಣೆಗಳಿಗೆ ಮತದಾರರ ದೃಷ್ಟಿಕೋನ ಬೇರೆ ಬೇರೆ ಇರುತ್ತದೆ. ಲೋಕಸಭಾ ಚುನಾವಣೆಯಲ್ಲಿನ ಜನರ ಭಾವನೆಗೆ ತಲೆಬಾಗುತ್ತೇನೆ. ಗೆಲುವು ಪಡೆದ ಡಾಕ್ಟರ್ ಕೆ ಸುಧಾಕರ್ಗೆ ಶುಭ ಕೋರುತ್ತೇನೆ ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು. ನೆಲಮಂಗಲ ನಗರದ ಅರಿಶಿನಗುಂಟೆಯ ಹಾಲಿಡೇ ಫಾರ್ಮ್ನಲ್ಲಿ ಕಾಂಗ್ರೆಸ್ನಿಂದ ಆಯೋಜಿಸಿದ ಶಾಸಕರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಾನು ಶಾಸಕನಾಗಲು 32,000ಕ್ಕೂ ಹೆಚ್ಚು ಅಂತರದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸಂಸದರಾಗಲು 33,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಮೈತ್ರಿ ಲಾಭ ನೀಡುವುದಕ್ಕಿಂತ ಜನರ ಭಾವನೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸ್ಥಳೀಯ ಚುನಾವಣೆಗಳಲ್ಲಿ ಪ್ರತ್ಯೇಕ ದೃಷ್ಟಿಕೋನವಿರುತ್ತದೆ. ಮುಂದಿನ 4 ವರ್ಷ ಕ್ಷೇತ್ರದ ಜನರಿಗಾಗಿ ಪ್ರಾಮಾಣಿಕ ಸೇವೆ ಮಾಡುತ್ತೇನೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯೋಜನೆಗಳು ಅನುದಾನ ತಂದರೆ ಜೊತೆಯಾಗಿ ಅಭಿವೃದ್ಧಿ ಮಾಡುತ್ತೇವೆ. ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಬಹಳಷ್ಟು ಶ್ರಮಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು. ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು ಆ ಭಾಗಕ್ಕೆ ಹೋಗಿ ಇಲ್ಲಿ ಹೆಚ್ಚು ಲೀಡ್ ಆಯ್ತಾ ಅಂತ. ಚುನಾವಣೆ ಬಹಳ ಸೂಕ್ಷ್ಮ ವಿಚಾರ. ಕೆಲವೊಂದನ್ನ ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗ್ತದೆ, ಕೆಲವೊಂದನ್ನ ಸೂಕ್ಷ್ಮವಾಗಿ ಆಂತರಿಕವಾಗಿ ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿ ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಹಿಂದೂ ವರ್ಗದವರು, ಪರಿಶಿಷ್ಟ ಜಾತಿ ಪಂಗಡದವರು ಅನ್ನೋದು ಕೊಡಲ್ಲ. ಜನಾದೇಶ ಕೊಟ್ಟಿದ್ದಾರೆ, ಜನಾದೇಶಕ್ಕೆ ಗೌರವ ಸರ್. ತಾಲೂಕಿನಲ್ಲಿ ನಿಮ್ಮ ಪಕ್ಷ ಅಂತರಾಳಕ್ಕೆ ಇಳಿದು ನಾವು ಇವತ್ತು ಚುನಾವಣೆ ಫಲಿತಾಂಶ ಬಂದ್ಬಿಟ್ಟೈತೆ. ಬಂದಿರತಕ್ಕಂಥ ಫಲಿತಾಂಶಕ್ಕೆ ನಾವು ವಿಶ್ಲೇಷಣೆಯನ್ನ ಚೌಕಟ್ಟಿನೊಳಗಡೆ ಏನಾಗಿರ್ಬೇಕು ಅಂತ ನಾನು ಸುಮಾರು ಜನಕ್ಕೆಲ್ಲ ಅಭಿಪ್ರಾಯ ತಿಳ್ಕೊಂಡಿದ್ದೀನಿ. ಇದು ಎಲ್ಲರ ಅಭಿಪ್ರಾಯ. ರಾಜ್ಯ ಸರ್ಕಾರದ ಚುನಾವಣೆ ಬಂದಾಗ ನಾವೊಂಥರ ವಿಧಾನಸಭೆ ಮತ ಹಾಕಿದ್ದೀವಿ. ಲೋಕಸಭಾ ಚುನಾವಣೆ ಬಂದಾಗ ಜನರ ನಿರೀಕ್ಷೆ ಬೇರೆ ಇದೆ, ಅದ್ರ ತಕ್ಕಂತೆ ಮತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಚುನಾವಣೆಗೆ ಮುನ್ನಡೆಗೆ ಕಾರಣ ಏನು ಅಂತ ಹೇಳಿ ನಾವೇನು ವೈಭವೀಕರಿಸಬೇಕಂತ ಅವಶ್ಯಕತೆ ಇಲ್ಲ. ನೋಡಿದ್ರೆ ಚುನಾವಣೆ ನಾನೇನ್ ಮಾಡಿದೆ, ನಮ್ಮ ಲೀಡರ್ಗಳು ಏನ್ ಮಾಡಿದ್ರು ಅಂತ. ಅಂತಿಮವಾಗಿ ನಾನೇನ ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾತ್ರ ಸೀಮಿತ ಆಗದ ಅಭಿವೃದ್ಧಿ ಈ ತಾಲೂಕಿನ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ನಾವು. ನಂತರ ಎಂಎಲ್ಸಿಗೆ ಅಭಿನಂದನೆ. ಎಂಎಲ್ಸಿ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ದೊಡ್ಡ ಅಂತರದಲ್ಲಿ ಜಯಗಳಿಸಿದ್ದು ಅವರಿಗೆ ಶುಭಾಶಯ ಕೋರುತ್ತೇನೆ. ರಾಮೋಜಿಗೌಡರಿಗೆ ಮತದಾನ ಮಾಡಿದ ಪದವೀಧರರು ಮತ್ತು ಶ್ರಮಿಸಿದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇನ್ನು ಕ್ಷೇತ್ರದಲ್ಲಿ ಲೀಡ್ ಬರದಿದ್ದರೆ ರಾಜೀನಾಮೆ ಕೊಡುತ್ತೇನೆ ಎಂಬ ಹೇಳಿಕೆ ನೀಡಿ ಮತದಾರರಿಗೆ ಚಾಲೆಂಜ್ ಮಾಡುವವನು ನಾನಲ್ಲ. ಮಾಜಿ ಶಾಸಕರು ಅವರು ಯಾವ ಸ್ಥಿತಿಯಲ್ಲಿ ಯಾವ ಹೇಳಿಕೆ ನೀಡಿದ್ದಾರೆ ಗೊತ್ತಿಲ್ಲ. ನಾನು ಹೇಳಿರುವ ಹೇಳಿಕೆಯ ವಿಡಿಯೋ ಸಾಕ್ಷಿ ನೀಡಲಿ, ಆನಂತರ ಮಾತನಾಡೋಣ. ಕ್ಷೇತ್ರದಲ್ಲಿ ಜನರಿಗಾಗಿ ಸೇವೆ ಮಾಡಿದ್ದೇನೆ. ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. 4 ವರ್ಷ ಅವರಿಗೆ ದುಡಿಯುತ್ತೇನೆ ಎಂದರು. ಜನರ ಮನಸ್ಸಿನ ಭಾವನೆಗಳಿಗೆ ಚಾಲೆಂಜ್ ಅನ್ನು ಮಾಡಿ ಚುನಾವಣೆ ಮಾಡತಕ್ಕಂಥ ಮನಸ್ಥಿತಿ ನನಗಿಲ್ಲ. ನಾನು ಯಾವತ್ತೂ ಅದನ್ನು ಹೇಳಿಲ್ಲ. ಹೇಳಿರ್ತಕ್ಕಂಥ ಯಾವುದಾದ್ರೂ ದಾಖಲೆ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಮುಂದೆ ಪರಿಶೀಲನೆ ಮಾಡಿ ಏನ್ ಮಾಡಬೇಕು ಅಂತ ಹೇಳ್ತೀನಿ. ಅವರ ಸೃಷ್ಟಿ ಮಾಡ್ಕೊಂಡಿದ್ದು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ನಾನೇನು ಹೇಳಿದ್ದೀನಿ ಅದನ್ನ ಮಾಡಿ. ನಾನೆಲ್ಲೂ ಚುನಾವಣಾ ಸಂದರ್ಭ ಇರ್ಬೋದು, ಚುನಾವಣಾ ಪ್ರಚಾರದಲ್ಲಿರ್ಬೋದು, ಮಾಧ್ಯಮ ಸ್ನೇಹಿತರು ಎಲ್ಲ ನಾನೆಲ್ಲೇ ಓದಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರಿದ್ದಾರೆ. ನಾನೆಲ್ಲೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಅವಿವೇಕಿತನವನ್ನ ನಾನು ಯಾವತ್ತೂ ಪ್ರದರ್ಶನ ಮಾಡಿಲ್ಲ, ಮಾಡೋದು ಇಲ್ಲ. ಜನಾದೇಶ, ಜನ ಹಿಂದೆ ನನ್ನ ಪರವಾಗಿ ಬಂದೈತಿ, ಇವತ್ತು ಅವ್ರ ಪರವಾಗಿ ಬಂದ್ರೆ ಮುಂದೆ ಜನ ತೀರ್ಮಾನ ಮಾಡ್ತಕ್ಕಂಥದ್ದು. ಅದು ಸತ್ಯಕ್ಕೆ ದೂರವಾದ ವಿಚಾರ. ನನ್ನ ಬಾಯಲ್ಲಿ ಆ ಮಾತು ಯಾವತ್ತೂ ಬಂದಿಲ್ಲ. ಅವ್ರು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಸರಿ. ಇನ್ನು ಹಿಂದಿನ ಕೆಲವರು ಅವೈಜ್ಞಾನಿಕ ಜ್ಞಾನದಿಂದ ಸೋಂಪುರ ಎಂಬ ದೊಡ್ಡ ನಗರಕ್ಕೆ ಬಸ್ ಓಡಾಡಲು ಮಾತ್ರ ಸೌಲಭ್ಯವಾಗಿರುವುದು ಸಣ್ಣ ಬಸ್ ನಿಲ್ದಾಣ ಕಾಮಗಾರಿಗೆ ಮುಂದಾಗಿದ್ದರು. ಬೆಳೆಯುತ್ತಿರುವ ಜನರಿಗೆ ಹೈಟೆಕ್ ದೊಡ್ಡ ಬಸ್ ನಿಲ್ದಾಣ ಮಾಡಿಸಲು ಸಾರಿಗೆ ಸಚಿವರನ್ನು ಕರೆತಂದು ವಾಸ್ತವತೆ ತಿಳಿಸಿ ಕಾಮಗಾರಿ ಮಾಡಿಸಲು ಕೆಲಸ ನಿಂತಿದೆ. ಅದನ್ನು ಕೆಲವರು ಅವರ ಅಭಿರುಚಿಗೆ ತಕ್ಕಂತೆ ಮಾತನಾಡಿದ್ದಾರೆ. ನಾವೇನು ಮಾಡಲು ಸಾಧ್ಯವಿಲ್ಲ. ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರ ನೀಡಿ ಕಾಮಗಾರಿ ಆರಂಭಿಸುತ್ತೇನೆ ಎಂದರು. ಈಗಿರ್ತಕ್ಕಂಥ 70 ಲಕ್ಷನೋ 75 ಲಕ್ಷನೋ ಅದಕ್ಕೆ ಹಣ ನಿಗದಿಯಾದರೆ ಅದಕ್ಕಿಂತ ನಾನು 2 ರಿಂದ 3 ಕೋಟಿ ಅನುದಾನ ಕೊಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇಷ್ಟೆಲ್ಲ ನಾನು ಅನುದಾನವನ್ನು ನನ್ನ ಮಿತಿಯಲ್ಲಿ ಕೊಡ್ತೀನಿ, ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿದ್ರು. ಅಪ್ಗ್ರೇಡ್ ಆ ದುಡ್ಡು ಇನ್ನೂ ಹೆಚ್ಚಿಗೆ ಬಿಡುಗಡೆ ಆದಂಥ ಸಂದರ್ಭದಲ್ಲಿ
ಹಳೇದು ಹಣ ಮತ್ತೆ ಹೊಸ ಹಣ ಎರಡನ್ನ ಒಂದು ಸರಿದೂಗಿಸಿ ವೈಜ್ಞಾನಿಕವಾಗಿ ಅಲ್ಲಿ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ಸಾಧ್ಯ ಆದರೆ ನಮ್ಮ ನೆಲಮಂಗಲ ಬಸ್ ಸ್ಟ್ಯಾಂಡ್ನ ವೀಕ್ಷಣೆಗೆ ನಾನು ಮಂತ್ರಿಗಳನ್ನ ಕರೆದಿದ್ದೀನಿ. ಮತ್ತೆ ಸೋಲೂರು ಬಸ್ ಸ್ಟ್ಯಾಂಡು ಸಮಸ್ಯೆ 25 ವರ್ಷಗಳಿಂದ ಒಳಗಡೆ ಬಸ್ ಪ್ರವೇಶ ಮಾಡ್ತಾ ಇರಲಿಲ್ಲ, ಎಕ್ಸ್ಪ್ರೆಸ್ಗಳು ನಾನ್ ಸ್ಟಾಪ್ಗಳು ಅವೆಲ್ಲ ಒಳಗಡೆ ಪ್ರವೇಶ ಮಾಡಂಗೆ ಮಾನ್ಯ ಮಂತ್ರಿಗಳನ್ನೇ ಸಹ ನಾನು ಬಸ್ ಸ್ಟಾಪ್ ಕರ್ಕೊಂಡು CTM ಕರ್ಕೊಂಡ್ಬಂದು ಬಹಳ ದೀರ್ಘಕಾಲದ ಒಂದು ಸಮಸ್ಯೆಗೆ ಮುಕ್ತಿ ಕೊಟ್ಟಿದ್ದೀನಿ. ಅದು ಇನ್ನೂ ಇನಾಗ್ರೇಟ್ ಆಗಿಲ್ಲ. ಅದು ಮತ್ತೆ ನೆಲಮಂಗಲ ಬಸ್ ಸ್ಟಾಪ್ನ ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಾರಿಗೆ ಸಚಿವರನ್ನೇ ನಾನು ದಾಬಸ್ಪೇಟೆ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡೋಗಿ ಅಲ್ಲಿರೋ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಸಿ ಹೆಚ್ಚಿಗೆ ಅನುದಾನ ತಂದು ಅದನ್ನು ಅಪ್ಗ್ರೇಡ್ ಮಾಡಿಸಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನ ಮಾಡಲಿಕ್ಕೆ ನಿರ್ಮಾಣ ಮಾಡಿಸಲಿಕ್ಕೆ ಏನೆಲ್ಲ ಕ್ರಮವನ್ನು ವಹಿಸಬೇಕು ಈಗಾಗಲೇ ವಹಿಸಿದ್ದೀನಿ. ಮುಂದೆ ಅದನ್ನು ಅನುಷ್ಠಾನಗೊಳಿಸಿ ನಾನು ಅಲ್ಲಿನ ಸ್ಥಳೀಯ ಅಧಿಕಾರಿ ತಾತ್ಕಾಲಿಕ ವ್ಯವಸ್ಥೆ ಬಗ್ಗೆ ನನ್ನ ಅನುದಾನನೇ ಬೇಕು ಹಾಕಿ ಸ್ವಲ್ಪ ಹಾಕಿ ತಾತ್ಕಾಲಿಕವಾಗಿ ಬಸ್ ಸ್ಟಾಪ್ ಮಾಡಿ ಈ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಜಾಗವನ್ನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಅದು ಮಾಧ್ಯಮದಲ್ಲಿ ಚರ್ಚೆ ಮಾಡೋದು ಬೇಡ. ನಾನು ನಮ್ಮ ಲೀಡರ್ಗಳಿಗೆ ಹೇಳಿದ್ದೀನಿ. ಈಗ ಸೋಂಪುರ ಪಂಚಾಯತಿನ ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀನಿ. ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ನನಗೂ ಆಸೆ ಉಳಿದಿದೆ ನನ್ನ ಕ್ಷೇತ್ರದಲ್ಲಿ ಹೆಚ್ಚಿಗೆ ಜನಕ್ಕೆ ಪರ್ಮನೆಂಟ್ ಆಗಿ ಒಂದು ಅನುಕೂಲ ಮಾಡಬೇಕು ಅಂತ ಅದನ್ನ ಮಾಡೋಣ. ಅದೇನು ದಾಬಸ್ಪೇಟೆ ಬಸ್ ಸ್ಟ್ಯಾಂಡ್ ನಿಲ್ದಾಣನ ಬೇರೆ ಯಾವುದೋ ಕಾರಣಕ್ಕೆ ಕೆಲಸ ಸ್ಟಾಪ್ ಮಾಡಿರ್ತಕ್ಕಂಥದ್ದಲ್ಲ. ಬೇರೆ ಬೇರೆ ಅವರವ್ರ ಅಭಿರುಚಿಗೆ ತಕ್ಕಂತೆ ಅವರವರ ಮಾತಾಡ್ಕೊಂಡ್ರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾನೇನ್ ಮಾಡಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇನ್ನು ಈ ಸಂದರ್ಭದಲ್ಲಿ NPA ಅಧ್ಯಕ್ಷ ನಾರಾಯಣಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ CR ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ T ನಾಗರಾಜು, ಜಗದೀಶ್, ರಂಗನಾಥ್, ಮುಖಂಡರಾದ MK ನಾಗರಾಜು, ಹಸುರವಳ್ಳಿ ಕುಮಾರ್, ಹನುಮಂತೇಗೌಡ, ನರಸಿಂಹಮೂರ್ತಿ, ಚಂದ್ರಕುಮಾರ್, ಚಿಕ್ಕಹನುಮೇಗೌಡ, ಕೆಂಪರಾಜು, ಲಕ್ಷ್ಮೀನಾರಾಯಣ್, BT ರಾಮಚಂದ್ರ, ಲಕ್ಸಂದ್ರ ಗಂಗರಾಜು, ಬೈರೇಗೌಡ, ಅಂಜನಮೂರ್ತಿ, ಗಂಗರಾಜು, ವಾಸು, ಸಾದಿಕ್, ಕಲ್ಯಾಣ್ ಕುಮಾರ್, ಕಾಚನಹಳ್ಳಿ ಮನು, ವೇಣು ಸೇರಿದಂತೆ ಮತ್ತಿತರರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ನೆಲಮಂಗಲ. ನಾನೇ ನೋಡಿ ಮಾನ್ಯ ಸಾರಿಗೆ ಸಚಿವರಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಇದನ್ನು ಅಪ್ಗ್ರೇಡ್ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಬಸ್ ಸ್ಟ್ಯಾಂಡ್ ಬರೋದ್ರಿಂದ ಮತ್ತೆ ಹೋಬಳಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈಗಿರ್ತಕ್ಕಂಥ 70 ಲಕ್ಷ 75 ಲಕ್ಷ ಅದಕ್ಕೆ ಹಣ ನಿಗದಿಯಾದರೆ ಅದಕ್ಕಿಂತ ನಾನು 2 ರಿಂದ 3 ಕೋಟಿ ಅನುದಾನ ಕೊಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇಷ್ಟೆಲ್ಲ ನಾನು ಅನುದಾನವನ್ನು ನನ್ನ ಮಿತಿಯಲ್ಲಿ ಕೊಡ್ತೀನಿ, ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿದ್ರು. ಅಪ್ಗ್ರೇಡ್ ಆ ದುಡ್ಡು